ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಬಿಗ್ ಸಕ್ಸಸ್. ಅನ್ಯರ ಪಾಲಾಗಿದ್ದ ಜಮೀನು ಮೂಲ ಮಾಲೀಕರ ವಶ. ನಮಸ್ಕಾರ ವೀಕ್ಷಕರೇ. ಅನ್ಯಾಯದ ವಿರುದ್ಧ ಸಿಡಿದೆದ್ದರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಸಿಕ್ಕಿದೆ. ಭೂ ಕಳ್ಳರ ಪಾಲಾಗಿದ್ದ ಕೋಟಿ ಬೆಲೆ ಬಾಳುವ ಜಮೀನನ್ನ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟ ನಡೆಸಿ ಮತ್ತೆ ಮೂಲ ಮಾಲೀಕರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ. ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಬೃಹತ್ ಹೋರಾಟಕ್ಕೆ ಈಗ ಬಿಗ್ ಸಕ್ಸಸ್ ಸಿಕ್ಕಿದ್ದು ರಾಜ್ಯಾದ್ಯಂತ ಕಾರ್ಯಕರ್ತರು ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ. ಅದು ಅಕ್ರಮವಾಗಿ ಜಮೀನು ಕಬಳಿಸಿದ್ದ ಭೂ ಕಳ್ಳರ ವಿರುದ್ಧ ನಡೆದ ಬಿಗ್ ಫೈಟ್. ಬಡ ಮಾಲೀಕರ ಕಣ್ಣೀರು ಒರೆಸಲು ಅಖಾಡಕ್ಕಿಳಿದಿದ್ದ ಅಂಬೇಡ್ಕರ್ ಸೇವಾ ಸಮಿತಿಯ ಹೋರಾಟಕ್ಕೆ ಕೊನೆಗೂ ಫಲಶ್ರುತಿ ಸಿಕ್ಕಿದೆ. ಭೂ ಕಳ್ಳರ ಪಾಲಾಗಿದ್ದ ಜಮೀನನ್ನ ಯಶಸ್ವಿಯಾಗಿ ತೆರವುಗೊಳಿಸಿ ಮೂಲ ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಈ ಐತಿಹಾಸಿಕ ಜಯದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜೃಂಭಣೆಯಿಂದ ಸಂಭ್ರಮಿಸಿದ್ರು. ಕೇಸ್ ಇದು ಡಿಸಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. 2010ರಿಂದ ಕೇಸ್ ನಡೆಯೋದು. ಅದು 15 ವರ್ಷ ಆಗಲಿ 16 ವರ್ಷ ಆಗಲಿ ನ್ಯಾಯನೇ ಗೆಲ್ತೈತಲ್ಲ. ಡಿಸಿ ಕೋರ್ಟಲ್ಲಿ ಈಗ ಇವ್ರಿಗೆ ಆದೇಶ ಆಗೈತೆ, ಪ್ರೆಸೆಂಟ್ ಪಾಣಿ ಬಂದೈತಿ. ಅಂಬೇಡ್ಕರ್ ಸೇವಾ ಸಮಿತಿಯ ಗೆಲುವಿದು ನೋಡ್ರಿ, ಇಲ್ಲಿ ಪ್ರೆಸೆಂಟ್ ಪಾಣಿ ಬಂದೈತಿ. ಓಕೆ, ಈಗೇನಂದರೆ ಪ್ರೆಸೆಂಟು ಇಲ್ಲಿ ಯಾರು ಅನಾಧಿಕೃತವಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇವ್ರು ಯಾರು ಇವ್ರ ಜಾಗದಲ್ಲಿ 1 ಎಕರೆ ಜಾಗದಲ್ಲಿ ಯಾರು ಅನಾಧಿಕೃತವಾಗಿ ಇವ್ರಿಗೊಂದಷ್ಟು ಜನ ಈ ಗ್ರಾಮದಲ್ಲಿರೋಂಥವ್ರು ಬಂದು ಒಂದಷ್ಟು ದುಡ್ಡು ಕೊಟ್ಟು ನಾವು ನಿಮ್ಗೆ ದುಡ್ಡು ಕೊಟ್ಟು ನಮ್ಮ ಜಾಗ ನಾವು ಮಾಡ್ಕೊತೀವಿ ಅಂತೇಳ್ಬಿಟ್ಟು ಒಂದಷ್ಟು ಜನ ಬಂದು ಅವರು ಬಿಟ್ಟು ಬೇರೆಯವರು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬಾಂಗ್ಲಾದೇಶದಿಂದ ಕೂಡ ಬಂದಿಲ್ಲ ಮನೆ ಕಟ್ಕೊಂಡು ಇವ್ರನ್ನೆಲ್ಲ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ನಾವು ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿದ್ವಿ. ತಹಸೀಲ್ದಾರ್ ಅವರು 8ನೇ ತಾರೀಕು SIR ಪ್ರಕ್ರಿಯೆ ಲಾಸ್ಟು ಕೊನೆ ಮುಗಿತೈತೆ. 8ನೇ ತಾರೀಕು 15ನೇ ತಾರೀಕೊಳಗೆ ಎಲ್ಲ ಮನೆಗಳು ಡೆಮಾಲೇಷನ್ಗೆ ಆದೇಶ ಮಾಡ್ತೀವಿ ಅಂತೇಳ್ಬಿಟ್ಟು ಇವ್ರು ಮಾಡಿರೋ ಅಂಥ ಹೋರಾಟಕ್ಕೆ ಇವತ್ತು ಸಿಕ್ಕಿರೋಂಥ ಜಯ ಅಂಬೇಡ್ಕರ್ ಸೇವಾ ಸಮಿತಿಯಿಂದ. ಇಲ್ಲಿ ಬಂದು 1 ಎಕರೆ ಜಮೀನು ಅಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು. ಆದರೆ ಸುಮಾರು 2005ನೇ ಇಸ್ವಿಯಿಂದ ಇವಾಗ ತನಕ ಇವರು ಬಡವರಾಗೇ ಉಳ್ಕೊಂಡವ್ರು ಪಾಪ. ಇವ್ರಿಗಿವತ್ತು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಗುಡ್ ನ್ಯೂಸ್ ಸಿಕ್ಕಿರೋದು. ಇವತ್ತಿಂದ ಏನು ಬಡವರಾಗಿ ಉಳ್ಕೊಂಡಿದ್ರು ಈ ರೈತರು, ಇವತ್ತಿಂದ ಇವರು ಶ್ರೀಮಂತರು. ಈ ಜಾಗ ಅನಾಧಿಕೃತವಾಗಿ ಕಟ್ಟಿರೋ ಅಂಥ ಒಂದೇ ಒಂದು ಗುಂಟೆ ಕೂಡ ಬಿಡ್ದಿರ ಪ್ರತಿಯೊಂದು ಬಿಲ್ಡಿಂಗು ಡೆಮಾಲೇಷನ್ ಮಾಡಿಸ್ತೀವಿ. ಈ ವಿಚಾರದಲ್ಲಿ ಲೋಕಲಲ್ಲಿರೋಂಥ ನಮ್ಮ ಕೋದಂಡರಾಮಣ್ಣವರು ಮತ್ತು ಒಂದಷ್ಟು ಜನ ಮುಖಂಡರುಗಳು ಸುಮಾರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಮೇಶ್ ಅಣ್ಣವರು, ಕೊಪ್ಪಗೇಟ್ ರಮೇಶ್ ಅಣ್ಣವರು, ಇವರು ಕುಮಾರಣ್ಣವರು ಎಲ್ಲರೂ ಒಂದಷ್ಟು ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿರೋರ್ಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ಆದರೆ ಇವ್ರ ಜಾಗದಲ್ಲಿ ಅನಾಧಿಕೃತವಾಗಿ ಕಟ್ಟಿರೋಂಥ ಬಿಲ್ಡಿಂಗು ಯಾವುದೇ ಕಾರಣಕ್ಕೂ ಅದು ಎಷ್ಟೇ ದೊಡ್ಡ ಬೇರೆ ರಾಜ್ಯದವರಾಗ್ಬೋದು, ದೊಡ್ಡ ಶ್ರೀಮಂತರಾಗ್ಬೋದು, ಯಾರೇ ಆಗ್ಬೋದು, ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಇವರು ನ್ಯಾಯಯುತವಾಗಿ ಏನಾದರೂ ಬೆಲೆ ಇದ್ದರೆ ಕರೆಕ್ಟೇನಮ್ಮ, ನಿಮಗೆ ಸಿಗೋವಂಥ ಬೆಲೆ ಏನಾದ್ರು ಸಿಕ್ಕಿದ್ರೆ ಬಿಡ್ತೀರಿ, ಕರೆಕ್ಟಾ? ಆದರೆ ಇವರು ಉಳುಮೆ ಮಾಡೋದಕ್ಕೆ ಇವ್ರಿಗೇನಾದರೂ ಅನ್ಯಾಯ ಮಾಡಿದ್ರೆ ಇವರು ಉಳುಮೆ ಮಾಡೋದಕ್ಕೆ ನಾವೇ ಹತ್ರ ಇದ್ದು ಅವಕಾಶ ಮಾಡಿಕೊಟ್ಟು ಎಲ್ಲ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸಿ ಹತ್ರ ಇದ್ದು ನೋಡಿ ಬಿಲ್ಡಿಂಗ್ ಮುಂದೆನೇ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾಕಂದರೆ ನಮ್ಮದು ಇದು ಇವಾಗಿಂದ ನಮ್ಮದು ಇವಾಗ ಕರೆಕ್ಟ್ ಅಲ್ಲ. ಹಂಗಾಗಿ ಬಿಲ್ಡಿಂಗ್ ಮುಂದೆನೇ ಬಂದು ಮಾಡ್ತಾ ಇದ್ದೀವಿ. ಈ ತಿಂಗಳು ಮುಗಿಯೋದ್ರೊಳಗೆ ಡೆಮಾಲೇಷನ್ ಮಾಡಿಸ್ತೀರಿ. ಇಲ್ಲ ಇವ್ರಿಗೆ ಬರಬೇಕಾಗಿರೋಂಥ ನ್ಯಾಯ ಏನು ಸಿಗಬೇಕೋ ಅದನ್ನ ಕೊಡಬೇಕಷ್ಟೇ. ಥ್ಯಾಂಕ್ ಯು. ಜೈ ಭೀಮ್.